ಎಲ್ರಿಗೂ ನಮಸ್ಕಾರ. ವೇದಿಕೆಗೆ ಹೊಸ ಪರಿಚಯ. ಹೆಸರು ಪುನೀತ್ BA. 19ನೇ ತಾರೀಕು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಚಿತ್ರದ ಟೀಸರ್ ಮತ್ತು ಟ್ರೈಲರ್ ಎರಡೂ ಬಿಡುಗಡೆ ಆಗಿದೆ ಮತ್ತು ಸಿಕ್ಕಾಪಟ್ಟೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಕಡೆಯಿಂದ ಅದರ ಬಗ್ಗೆ ಪ್ರೀತಿ ಮತ್ತೆ ಯೂಟ್ಯೂಬಲ್ಲಿ ಟ್ರೆಂಡಿಂಗ್ ಆದದ್ದು ಮತ್ತೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇರೋವಂಥದ್ದು ಮತ್ತೆ ಅಲ್ಲಿನ ಲವ್ ಥ್ರಿಲ್ಲರ್ ಎಲಿಮೆಂಟ್ಗಳು ವರ್ಕ್ ಆಗ್ತಾ ಇರೋದು ನಮ್ಗೆಲ್ರಿಗೂ ಖುಷಿ ಕೊಟ್ಟಿದೆ. ಇವಾಗ ವೇದಿಕೆಗೆ ನಾನು ಚಿತ್ರತಂಡವನ್ನು ಕರಿತೀನಿ. ನಿರ್ದೇಶಕರುಗಳಾದಂತಹ ಪ್ರಶಾಂತ್ ರಾಜ್ ಅವರು, ರಾಘವ್ ಅವರು ವೇದಿಕೆಗೆ ಬರಬೇಕು ಮತ್ತು ನಿರ್ಮಾಪಕರಾದಂತಹ ಅಶ್ವಿನಿ ಮ್ಯಾಮ್ ಅವರು ಕೂಡ ವೇದಿಕೆಗೆ ಬರಬೇಕು ಮತ್ತು ನಾಯಕಿ ಆಶಿಕಾ ರಂಗನಾಥ್ ಅವರು ಕೂಡ ವೇದಿಕೆಗೆ ಬರಬೇಕು. ಈಗ ವೇದಿಕೆ ನಿಮ್ಮದು. ನಿಮ್ಮ ಮತ್ತು ಚಿತ್ರತಂಡದ ಮಧ್ಯೆ ನಾನು ಸೇತುವೆ ನಿಲ್ತೀನಿ. ನಿಮ್ಮ ಪ್ರಶ್ನೆಗಳು ಡೌನ್ ಮಾಡಬೇಕು, ಅಲ್ಲೇ ಮಧ್ಯೆ ಹಾಕೊಂಡು ಡೌನ್ ಮಾಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮ್ಮ ಸಮಯ ತಗೊಂಡು ಇಲ್ಲಿ ಬಂದಿರೋದಕ್ಕೋಸ್ಕರ ಧನ್ಯವಾದಗಳು. ನನ್ನ ಹೆಸರು ರಾಘವ್ ನಾಯಕ್ ಅಂತ. ನನ್ನ ಹೆಸರು ಪ್ರಶಾಂತ್ ರಾಜ್. ಫೇಮಸ್ ಎಸ್ಟಾಬ್ಲಿಷ್ ಡೈರೆಕ್ಟರ್ ಒಬ್ಬರಿದ್ದಾರೆ, ಅವರೆಲ್ಲ ನಂದು ಮೊದಲನೇ ಸಿನಿಮಾ. ಜನರಲ್ಲ ಮೊದಲ ಕ್ವೆಶನ್ ಕೇಳಬೇಕಲ್ಲ. ಸೊ ಇವರು ನಮ್ಮ ಪುನೀತ್ ಹೇಳಿದಂಗೆ ಇದೊಂದು ಮಿಕ್ಸ್ಚರ್ ಆಫ್ ಲವ್ ಆ್ಯಂಡ್ ಥ್ರಿಲ್ಲರ್ ಅಂತ ಏನು ಹೇಳಿದ್ರು. ಸೊ ಇದೊಂದು ನೀಟಾಗಿ ಬ್ಯಾಲೆನ್ಸ್ ಆಗಿರೋ ಕಥೆ ಅಂತ ನಾನು ಭಾವಿಸ್ತೀನಿ. ಸೊ ಇದು ಲವ್ ಅನ್ನೋದು ಒಂದು ಎಮೋಷನ್ ಅಷ್ಟೇ ಅದು. ಸೊ ಲವ್ ಇಲ್ಲದೆ ಯಾವ ಭಾವಗಳಾಗಲಿ ಯಾವ ಕಥೆನೂ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲ್ಲ, ಅಂದರೆ ಅದು ಸಾಧ್ಯ ಕೂಡ ಇಲ್ಲ. ಸೊ ಹಾಗಾಗಿ ಲವ್ ಇಸ್ ಅ ಪಾರ್ಟ್ ಆಫ್ ದ ಸಿನಿಮಾ. ಬಟ್ ಮೇಜರ್ ನಿಮಗೆ ಆಚೆ ಕಡೆ ಕಾಣಿಸುವಂಥ ಟೆಕ್ಸ್ಚರ್ ಏನಿದೆ, ದ ಟೆಕ್ಸ್ಚರ್ ಈಸ್ ಓನ್ಲಿ ಆಫ್ ದ ಮೆಡಿಕಲ್. ಅಂದರೆ ಮೆಡಿಕಲ್ ಅಲ್ಲಿ ಏನು ನಡೀತಾ ಇದೆ, ಪ್ರಪಂಚ ಮಾತ್ರ ಮೆಡಿಕಲ್ ಆಗಿರುತ್ತೆ, ಬಟ್ ಭಾವನೆಗಳು ಮಾತ್ರ ಮನುಷ್ಯನ ಏನು ಕೋರ್ ಎಮೋಷನ್ಸ್ ಆಗಿರುತ್ತೆ. ಲವ್ ಆಗಲಿ, ಲವ್ ಅಂದ ತಕ್ಷಣ ಬರೀ ಒಂದು ಹುಡುಗ ಹುಡುಗಿ ಮಧ್ಯೆ ಇರೋವಂಥ ಲವ್ ಅಲ್ಲ, ಅದರಲ್ಲಿ ಇನ್ನೂ ಡೀಪ್ ಆಗಿರೋವಂಥ ಒಂದು ಎಮೋಷನ್ ತುಂಬ ಸೂಕ್ಷ್ಮವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ಊಟ ಹೆಂಗೆ ಶುರುವಾಯಿತು ಅಂತ ಮಾತಾಡ್ತಾರೆ. ಇದು ಓಟು ಹೇಗೆ ಶುರುವಾಯಿತು ಅಂತ ಕೆಲವು ಮಾತುಗಳನ್ನ ಆಡೋಕ್ಕೆ ಇಷ್ಟಪಡ್ತೀನಿ. ನಾನು ರಾಘವ್ ಒಟ್ಟಿಗೆ ಆ್ಯಕ್ಚುಲಿ ಫಿಲಮ್ ಸ್ಕೂಲಲ್ಲಿ ಬ್ಯಾಚ್ಮೇಟ್ಸ್ ಆಗಿದ್ವಿ. ನಮ್ಮಿಬ್ಬರ ಫಿಲಮ್ ಟೇಸ್ಟ್ಗಳು ಒಂದೇ ಥರ ಇರೋದರಿಂದ ಕೆಲವು ಕಿರುಚಿತ್ರಗಳನ್ನ ಮಾಡಿದ್ವಿ. ಅದಕ್ಕೆ ಬಹಳಷ್ಟು ಸಪೋರ್ಟ್ ಸಿಕ್ತು. ಅದಾದಮೇಲೆ ಒಂದು ಹೊಸ ಥರದ ಏನಾದರೂ ಒಂದು ಕತೆ ಹೇಳಬೇಕು ಅನ್ನೋ ಒಂದು ಉತ್ಸಾಹದಿಂದ ಶುರು ಮಾಡಿರೋಂಥ ಒಂದು ಊಟು ಕತೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಮಾಯಾ ಬಜಾರ್ ಡೈರೆಕ್ಟರ್ ನಿಮ್ಗೆ ಗೊತ್ತಿರುತ್ತೆ, ರಾಧಾಕೃಷ್ಣ ರೆಡ್ಡಿ ಅವರು ತುಂಬ ಚೆನ್ನಾಗಿ ಕತೆಗಳು ಬರೀತಾರೆ, ಒಳ್ಳೆಯ ಸ್ನೇಹಿತರು ಕೂಡ. ಸೊ ಹಾಗಾಗಿ ಅವರು ಫೋನ್ ಮಾಡಿ ಡಿಸ್ಕಷನ್ ನಡೀತಾ ಇತ್ತು ನಮ್ಮದು ಅವರ ಮಧ್ಯದಲ್ಲಿ. ಸರಿ, ಯಾವ ಕತೆ ಬರೆದಿದ್ದೀರಾ ಅಂತ. ಅವರು 3-4 ಕತೆ ಹೇಳೋರು. ನೀವೇನು ಮಾಡ್ತಾ ಇದ್ದೀರಾ ಅಂದಾಗ ಓಟು ಅಂತ ಒಂದು ಮೆಡಿಕಲ್ ಥ್ರಿಲ್ಲರು ಲವ್ ಸ್ಟೋರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೆ. 1 ವರ್ಷ ಬಿಟ್ಕೊಂಡು ಮತ್ತೆ ಫೋನ್ ಮಾಡಿದ್ರು. ಅವರು 3-4 ಬೇರೆ ಬೇರೆ ಕತೆಗಳು ಹೇಳಿದ್ರು. ನಾನು ಕೇಳಿದ್ರೆ ನಾನು ಅದೇ ಉತ್ತರ ಕೊಟ್ಟೆ, ಓಟು ಇನ್ನೂ ಮಾಡ್ತಾನೆ ಇದ್ದೀವಿ ಅಂತ. ಈಗ 3 ವರ್ಷ ಬರೆದಿದ್ದೀವಿ ಈ ಕತೆ. ಅದಾದಮೇಲೆ ಫೈನಲಾಗಿ 18 ಡ್ರಾಫ್ಟ್ಗಳು ಆದಮೇಲೆ ನಮಗೆ ಓಕೆ ಚೆನ್ನಾಗಿ ಬಂದಿದೆ ಈ ಕತೆ ಅನ್ನುವಂಥ ಒಂದು ಸ್ಟೇಜ್ ಬಂದಾಗ ಮತ್ತೆ ಇವರು ರಾಧಾಕೃಷ್ಣ ಅವ್ರು ಫೋನ್ ಮಾಡಿ, ಸರ್ ಮುಗೀತಾ ನಿಮ್ಮ ಓಟು ಅಂತ ಕೇಳಿದ್ರು. ರಾಧಾ ಅವರೇ ಮುಗಿದಿದೆ, ಈಗ ಕಳಿಸಿ ಸರ್ ಒಂದ್ಸರಿ ಓದೋಣ ಅಂತ ಹೇಳಿದ್ರು. ಸೊ ಅವರು ಓದಿ ತುಂಬ ಇಷ್ಟಪಟ್ಟು ಅವರೇ ಖುದ್ದಾಗಿ, ಸರ್ ಇದು ಕತೆ ಡಿಫ್ರೆಂಟ್ ಆಗಿದೆ, ಇದಕ್ಕೆ ಅಪ್ಪು ಸರ್ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಅವರೇ ನರೇಟ್ ಮಾಡೋದು. ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ. ನಾವು ಪ್ರಾಬ್ಲಿ ಅಷ್ಟು ಚೆನ್ನಾಗಿ ನರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅವರೇ ನರೇಟ್ ಮಾಡಿ ಮತ್ತೆ ಕರೆಸ್ಕೊಂಡು ಅಪ್ಪು ಸರ್ಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿದ್ದಂಥ ಒಂದು ಕತೆ. ಮತ್ತು ನನಗೆ ನೆನಪಿರೋ ಹಾಗೆ ಅಪ್ಪು ಸರ್ನ ನಾನು ಮೊದಲನೇ ಸರಿ ಕೇಳಿದೆ, ಸರ್ ನಿಮ್ಗೆ ಏನು ಇಷ್ಟ ಆಯಿತು
ಈ ಕಥೆಯಲ್ಲಿ ಅಂತ. ಅವರು ಈ ಕತೆ ಯಾವುದು ಟೆಂಪ್ಲೇಟಲ್ಲಿ ಕೂರ್ತಾ ಇಲ್ಲ. ಇದು ಏನೋ ಹೊಸದಾಗಿದೆ. ಇದು ಮುಂಚೆ ಯಾವುದು ಕೇಳಿರೋಂಥ ಒಂದು ಕತೆ ಥರ ಇಲ್ಲ. ರಾಧಾ ಅವರು ಇದ್ದರು. ರಾಧಾ ಈ ಕಥೆನ ಹೇಳಬೇಕು, ದಿಸ್ ಡಿಸರ್ವ್ಸ್ ಟು ಬಿ ಟೋಲ್ಡ್ ಅಂತ ಹೇಳಿದರು. ಸೊ ಐ ಥಿಂಕ್ ದಟ್ಸ್ ವಾಟ್ PRK ರೆಪ್ರೆಸೆಂಟ್ಸ್. ಹೊಸ ಕಥೆಗಳನ್ನ ಪ್ರೇಕ್ಷಕರ ಮುಂದೆ ತರಬೇಕು ಅಂತ ಒಂದು ಪ್ರಯತ್ನ. ಸೊ ಈಗ ಶುರುವಾಗಿತ್ತು ನಮ್ಮ ಓಟು. ಮತ್ತು ಇವತ್ತು ಇಲ್ಲಿ ನಿಂತಿದ್ದೀವಿ. ಅಶ್ವಿನಿ ಮೇಡಮ್ ಅವರು, ಆಶಿಕ್ ಅವರು, ಪ್ರವೀಣ್ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಕೊಟ್ಟು ನಮಗೆ ಈ ಸ್ಟೇಜ್ವರೆಗೂ ತಂದಿರೋಂಥ ಒಂದು ಓಟು ಸಿನಿಮಾ. ಏನಾದ್ರು ಪ್ರಶ್ನೆಗಳಿದೆಯಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವತ್ತು ಇಲ್ಲಿ ಈ ಮೊದಲನೇ ಪ್ರೆಸ್ ಮೀಟ್ ಓಟು ಸಿನಿಮಾದು ಇಡೀ ತಂಡ ಪ್ರೆಸ್ ಆ್ಯಂಡ್ ಮೀಡಿಯಾ ಮುಂದೆ ಬರ್ತಾ ಇರೋವಂಥದ್ದು. ಸೊ ತುಂಬ ಖುಷಿ ಆಗ್ತಿದೆ ಎಲ್ಲರನ್ನೂ ನೋಡಿ. ಆ್ಯಂಡ್ ಟೀಸರ್ಗೆ, ಟ್ರೇಲರ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಪುನೀತ್ ಸರ್ ಜೊತೆ ವರ್ಕ್ ಮಾಡಬೇಕು ಅನ್ನೋ ಆಸೆ ಎಷ್ಟಿತ್ತು. ಅವ್ರ ಸಿನಿಮಾದ ಅವ್ರ ಪ್ರೊಡಕ್ಷನಲ್ಲಿ ಬರ್ತಿದ್ದಂಥ ಸಿನಿಮಾಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ವೆನ್ ಐ ಹರ್ಡ್ ಓಟು ಸ್ಕ್ರಿಪ್ಟ್, ದ ಫಸ್ಟ್ ಥಿಂಗ್ ನನಗೆ ಓಟು ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಫಸ್ಟ್ ಕೇಳಿದ ತಕ್ಷಣ ಇದು PRK ಪ್ರೊಡಕ್ಷನಿಂದ ಪ್ರೊಡ್ಯೂಸ್ ಆಗ್ತಿದೆ ಅಂತ ಅಂದಿದ ತಕ್ಷಣ ಐ ವಾಸ್ ಸೂಪರ್ ಎಕ್ಸೈಟೆಡ್. ಬಿಕಾಸ್ ತುಂಬ ಒಳ್ಳೊಳ್ಳೆ ಸಿನಿಮಾ, ಇದು 10ನೇ ಸಿನಿಮಾ, ಬಟ್ ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸ್ಕ್ರಿಪ್ಟ್ ಕಾಂಟೆಂಟ್ PRK ಪ್ರೊಡಕ್ಷನಿಂದ ಪ್ರೊಡ್ಯೂಸ್ ಆಗಿರುವಂಥದ್ದು ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಸೊ ಐ ವಾಸ್ ವೆರಿ ಕೀನ್ ಆನ್ ಓಟು ಅಲ್ಲಿ ಏನಿರುತ್ತೆ ಆ್ಯಂಡ್ ವೈ ಆಮ್ ಐ ಬೀಯಿಂಗ್ ಅಪ್ರೋಚ್ಡ್ ಅಂತ. ಫಸ್ಟ್ ರೀಸನ್ ಟು ಬಿ ಇಂಟ್ರೆಸ್ಟೆಡ್ ವಾಸ್ ಅಪ್ಪು ಸರ್ ಪ್ರೊಡಕ್ಷನ್ ಅಂತ. ನಂತರ ಅಟ್ಲೀಸ್ಟ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ತುಂಬಾ ಸಿನಿಮಾಗಳ ಆಪರ್ಚುನಿಟೀಸ್ ಇದ್ರೂ ಐ ವಾಸ್ ವೇಟಿಂಗ್ ಫಾರ್ ದ್ಯಾಟ್ ಒನ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್. ತುಂಬ ಸಿನಿಮಾಗಳು ಮಾಡಾದ್ಮೇಲೆ, ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ, ಗ್ಲಾಮರಸ್ ರೋಲ್ಸ್ ಇವೆಲ್ಲದರೊಳಗೂ ಕಾಣಿಸ್ಕೊಂಡಿದೆ. ಇಷ್ಟು ದಿನ ಪರ್ಫಾರ್ಮೆನ್ಸ್ ಮಾಡಿರೋಂಥ ಸಿನಿಮಾಗಳು ಮಾಡಿಲ್ಲ ಅಂತ ಅಲ್ಲ, ಬಟ್ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲಲ್ಲಿ ಮಾಡಬೇಕು, ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಹೆಚ್ಚು ಇಂಟ್ರೆಸ್ಟ್ ಇತ್ತು. ಸೊ ಆ ಟೈಮಲ್ಲಿ ಬಂದಂಥ ಸ್ಕ್ರಿಪ್ಟ್ ಓಟು. ರಾಧಾಕೃಷ್ಣ ಸರ್ ಅವರೇ ನನಗೆ ಈ ಒಂದು ಪ್ರಾಜೆಕ್ಟಿಗೆ ಅಪ್ರೋಚ್ ಮಾಡಿದಂಥದ್ದು. ಸೊ ಸ್ಕ್ರಿಪ್ಟ್ ನಾನು ಎಂಟೈರ್ ಸ್ಕ್ರಿಪ್ಟ್ ಓದಿದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಈ ಥರ ಯಾವತ್ತೂ ನನಗನ್ಸಿರಲಿಲ್ಲ. ಈ ಸ್ಕ್ರಿಪ್ಟ್ ಓದಿದ ಮೇಲೆ ಇದು ಬೇರೆ ಯಾರು ಮಾಡಬಾರ್ದು, ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಶ್ರದ್ಧಾ ರೋಲ್ ಅಷ್ಟು ಇಂಟೆನ್ಸ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವಂಥ ಒಂದು ರೋಲ್, ಡಾಕ್ಟರ್ ಪಾತ್ರ. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಾಕ್ಟರ್ ಚಿಕ್ಕ ವಯಸ್ಸಿನಲ್ಲಿ, ಬಟ್ ಆಗಿಲ್ಲ. ಆ್ಯಕ್ಟರ್ ಆಗಿದ್ದೀನಿ, ಇವಾಗ ರೋಲ್ ಮಾಡುವಂಥ ಒಂದು ಅವಕಾಶ. ಸೊ ಐ ಆಮ್ ಸೂಪರ್ ಗ್ಲ್ಯಾಡ್ ಶ್ರದ್ಧಾ ರೋಲ್ ಮಾಡಿದ್ದಂಥದ್ದು. ಆ್ಯಂಡ್ ಥ್ಯಾಂಕ್ಸ್ ಟು directors Raghav and Prashant for making me Shraddha and believing in me. And every now and then ನಾನು ಅವ್ರನ್ನ ಕೇಳ್ತಾನೆ ಇದ್ದೆ, ವೈ ಮೀ ಯಾರು ಈ ಥರ ದೃಷ್ಟಿಯಲ್ಲಿ ಪ್ರಾಬ್ಲಿ ನೋಡ್ಲಿರ್ಲಿಕ್ಕಿಲ್ಲ. ಆ್ಯಂಡ್ ದೇ ವರ್ ಆಲ್ವೇಸ್ ಲೈಕ್ ಲುಕ್ಸ್ ಅದು ಇದು, ಬಿಟ್ಟು ಇಟ್ ವಾಸ್ ಮೋಸ್ಟ್ಲಿ ಅಬೌಟ್ ದ ಪರ್ಫಾರ್ಮೆನ್ಸಸ್ ಅವ್ರು ನೋಡ್ತಾ ಇದ್ದಿದ್ದು. ಆ್ಯಂಡ್ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೆ ಆ್ಯಂಡ್ ಅದನ್ನ ಜನ ಮೆಚ್ಚುಗೆ ಪಡಿಸಿದ್ರು. ಬಟ್ ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲ್ ಅಂತ ಫಸ್ಟ್ ಟೈಮ್ ಇದು ಬಂದಿದ್ದು. ಆ್ಯಂಡ್ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಈ ಥರದ ಸಿನಿಮಾ ತುಂಬಾ ಅವಶ್ಯಕತೆ ಅಂತ ಹೇಳ್ತೀನಿ. ಸೊ ಐ ಆಮ್ ವೆರಿ ಗ್ಲ್ಯಾಡ್ ಈ ಒಂದು ಪಾತ್ರ ನನಗೆ ಸಿಕ್ಕಿದ್ದಕ್ಕೆ. ಆ್ಯಂಡ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ಆಫ್ ಶೂಟಿಂಗ್ ಓಟು ವಾಸ್ ಅಮೇಝಿಂಗ್. ಆ್ಯಂಡ್ ಟು ಬಿ ಟಾಕಿಂಗ್ ಅಬೌಟ್ ದೀಸ್ ಡೈರೆಕ್ಟರ್ಸ್, ನಾನು ಅನ್ಕೊತಿದ್ದೆ ಎಲ್ಲ ಸಿನಿಮಾಗಳಲ್ಲಿ ಒನ್ ಡೈರೆಕ್ಟರ್ ಇರ್ತಾರೆ. ಆ್ಯಂಡ್ ಐ ಹ್ಯಾವ್ ವರ್ಕ್ ವಿತ್ ಆಲ್ಮೋಸ್ಟ್ ಆಲ್ ದ ವೆರಿ ಗುಡ್ ಡೈರೆಕ್ಟರ್ಸ್, ಇದುವರೆಗೂ ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ಸ್. ಬಟ್ ಇಬ್ಬರು ಹೊಸಬ್ರು ಆ್ಯಂಡ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಯೂಶಲಿ ಡೈರೆಕ್ಟರ್ಸ್ ಅಂದರೆ ಅವ್ರದ್ದೇ ಒಂದು ವಿಷನ್ ಇರುತ್ತೆ. ಒಬ್ಬರು ಹೇಳ್ದಂಗೆ ಯೂಶಲಿ ಸಿನಿಮಾಲಿ ಎಲ್ಲ ಕೆಲಸಗಳು ನಡೆಯುವಂಥದ್ದು. ಬಟ್ ಇಬ್ಬರು ಇರ್ಬೇಕಾದ್ರೆ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ ನನಗಿತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಒಂದಿನೂ ಅವರಿಬ್ಬರು ಮಧ್ಯೆ ಜಗಳನೋ ಅಥವಾ ಯಾವುದೇ ರೀತಿಯಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐ ನೆವರ್ ಸಾ ದ್ಯಾಟ್. ಸೊ ಐ ಥಿಂಕ್ ದಟ್ ವಾಸ್ ಒನ್ ಅಮೇಝಿಂಗ್ ಥಿಂಗ್. ತುಂಬ ಒಳ್ಳೆ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರಲ್ಲ, ಹಾಗೆ ಇಬ್ಬರು ಸೆಟಲ್ಲಿ they were working and it was lovely working with both of you. I learned a lot of things. Thank you. And
ಅಶ್ವಿನಿ ಮ್ಯಾಮ್ ಐ ಥಿಂಕ್ ಜಾಸ್ತಿ ಮಾತಾಡಲ್ಲ, ಬಟ್ ಶಿ ಈಸ್ ಸೋ ಸೆನ್ಸಿಬಲ್ ಅಬೌಟ್ ದ ಕಾಂಟೆಂಟ್ ಆ್ಯಂಡ್ ಈಗಿನ ಸಿನಿಮಾಗಳ ಬಗ್ಗೆ. ಸೊ ಈ ಥರದೊಂದು ಐ ಡೋ ನಾಟ್ ವಾಂಟ್ ಟು ಕಾಲ್ ಇಟ್ ಅ ವುಮೆನ್ ಸೆಂಟ್ರಿಕ್ ಆರ್ ವುಮೆನ್ ಓರಿಯೆಂಟೆಡ್ ಸಿನಿಮಾ. ದಿಸ್ ಇಸ್ ನಾಟ್ ಲೈಕ್ ದ್ಯಾಟ್, ಬಟ್ ಒಂದು ತುಂಬಾ ಪ್ರಾಮುಖ್ಯತೆ ಇರುವಂಥ ಒಂದು ಪಾತ್ರ ಈ ಒಂದು ಶ್ರದ್ಧಾ ಕ್ಯಾರೆಕ್ಟರ್ಗೆ. ಸೊ ಈ ರೀತಿಯಾದ ಪಾತ್ರ, ಈ ರೀತಿಯಾದ ಸಿನಿಮಾ ಚೂಸ್ ಮಾಡಬೇಕು, ಆ್ಯಂಡ್ ಅದು ಪ್ರಾಬಬ್ಲಿ ಪುನೀತ್ ಸರ್ ಪ್ರೊಡಕ್ಷನಲ್ಲಿ ಮಾತ್ರ ಸಾಧ್ಯ. ಆ್ಯಂಡ್ ಅಶ್ವಿನಿ ಮ್ಯಾಮ್ ಇಸ್ ಡೂಯಿಂಗ್ ದ್ಯಾಟ್, ಕಂಟಿನ್ಯೂಯಿಂಗ್ ದ್ಯಾಟ್ ಬ್ಯೂಟಿಫುಲ್ ವರ್ಕ್ ಅಪ್ಪು ಸರ್ ಹೆಡ್ ಸ್ಟಾರ್ಟೆಡ್. ಸೊ ಗ್ಲ್ಯಾಡ್, ಆ್ಯಂಡ್ ಇಟ್ ವಾಸ್ ಲವ್ಲಿ ವರ್ಕಿಂಗ್ ಫಾರ್ PRK ಮ್ಯಾಮ್. ಆ್ಯಂಡ್ ಪ್ರವೀಣ್ ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು, ಆ್ಯಂಡ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ವಿ ಹ್ಯಾಡ್. ಅಂದರೆ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಆಗಲಿ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಲಿಲ್ಲ. ಇಟ್ ವಾಸ್ ಸೋ ಸ್ಮೂತ್ ಆ್ಯಂಡ್ ನೈಸ್. ಅವ್ರ ಪರ್ಸ್ನಾಲಿಟಿ ಇದ್ದಂಗೆ ಇಸ್ ವೆರಿ ಸಿಂಪಲ್ ಆ್ಯಂಡ್ ನೈಸ್. ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು ಆಲ್ಸೋ, ಆ್ಯಂಡ್ ಎಂಟೈರ್ ಟೀಮ್ ಆಫ್ O2, ಇಟ್ ವಾಸ್ ಒನ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಪುನೀತ್ ಅವರಲ್ಲಿದ್ದಾರೆ, ಆ್ಯಂಡ್ ಸಿರಿ ಅವರು, ಐ ಥಿಂಕ್ ಮೆನಿ ಆ್ಯಕ್ಟರ್ಸ್, ಪ್ರಕಾಶ್ ಬೆಲ್ವಾಡಿ ಸರ್, there were many actors whom we work with, and ಎಲ್ಲರ ಕ್ಯಾರೆಕ್ಟರ್ಸ್ ತುಂಬಾ ಆ್ಯಪ್ಟ್ ಆಗಿದೆ. ಆ್ಯಂಡ್ ಇಟ್ ಕಮ್ಸ್ ಔಟ್ ಆಸ್ ಅ ವೆರಿ ಡಿಫ್ರೆಂಟ್ ಸಿನಿಮಾ. ಟ್ರೇಲರ್ ನೋಡಿದ್ರೆ ಅನಿಸುತ್ತೆ ಏನೂ ಬಿಟ್ಕೊಟ್ಟಿಲ್ಲ, ಅದನ್ನು ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ರೀತಿಯಾದ ಹೊಸ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡ ಸಿನಿಮಾಗಳಲ್ಲಿ ಹೊಸ ರೀತಿಯಾದ ಕಂಟೆಂಟ್ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಜನಗಳಾಗಲಿ, ಮೀಡಿಯಾ, ಎವ್ರಿಬಡಿ ಹ್ಯಾವ್ ಸಪೋರ್ಟೆಡ್ ಸೋ ವೆಲ್. ಸೊ ಈ ಸಿನಿಮಾಗೂ ಕೂಡ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ. ಥ್ಯಾಂಕ್ ಯು. ಅಶ್ವಿನ್ ಮ್ಯಾಮ್, ಸಾರಿ ಸ್ವಲ್ಪ ಲೇಟಾಗಿ ಬಂದೆ. ಆ್ಯಕ್ಚುಲಿ 10 ಗಂಟೆ ಸ್ಕೆಡ್ಯೂಲ್ ಇತ್ತು, ಸ್ವಲ್ಪ ಮಿಸ್ ಆಗಿ ನನಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ. ಸ್ವಲ್ಪ ಬೇಗ ಹೊರಟು ವಾಪಸ್ಸು. ಸಾರಿ. ಆ್ಯಂಡ್ ವೇದಿಕೆ ಮೇಲಿರುವ ಚಿತ್ರತಂಡ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ರಿಗೂ ನಮಸ್ಕಾರ. ಸಿನಿಮಾ ಬಗ್ಗೆ, ನನ್ನ ಕ್ಯಾರೆಕ್ಟರ್ ಬಗ್ಗೆ, ಕಥೆ ಬಗ್ಗೆ ನಿರ್ದೇಶಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿನಿಮಾ ಜೊತೆಗೆ ಈ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ಭಾವನಾತ್ಮಕವಾದ ಒಂದು ಜರ್ನಿ ಇದೆ. 1-2 ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002ರಲ್ಲಿ ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿರ್ತೀನಿ. ಆವಾಗ ಅಪ್ಪು ಸರ್ ಇಂಟ್ರಡಕ್ಷನಿಂದನೇ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು. ಅವರ ಸಿನಿಮಾಗಳನ್ನು ನಾನು ಶಿವಮೊಗ್ಗ ಹೊಸನಗರ ಅಂತ ಊರು. ಅಪ್ಪು ಸರ್ ಫ್ಯಾನನ್ನು ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಒಂದು ಹುಚ್ಚು ಕ್ರೇಜ್ ಅನ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಅಣ್ಣ ಮತ್ತು ಇನ್ನೊಬ್ರು ಯಾರೋ ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಅವಾಗ ಮಳೆ ಬರ್ತಾ ಇರುತ್ತೆ. ಅವರೆಲ್ಲೋ ಮಳೆ ಬರ್ತಿದೆ ಅಂತ ಒಂದು ಜಾಗದಲ್ಲಿ ನಿಂತಿರ್ತಾರೆ. ಒಂದು ಕಾರ್ ಬಂದು ನಿಲ್ಲುತ್ತೆ. ಅಪ್ಪು ಸರ್ ಕೆಳಗೆ ಇಳಿತಾರೆ. ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ತಾರಲ್ಲ ಯಾಕೆ ಸುಮ್ಮನೆ ಆ ಬಾಡಿ ಅವ್ರು ನಿಂತಿರ್ತಾರೆ. ಅಪ್ಪು ಸರಿಗೆ ಬರ್ತಾ ಅಪ್ಪು ಸರಿ ಹಾಯ್ ಅಂತ ಮಾತಾಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಎಷ್ಟು ತಪ್ಪು ಮಾಡ್ಬಿಡ್ತೀವಿ, ನಾವು ಮಾತಾಡ್ಸ್ಬೇಕಿತ್ತು, ನಮ್ಮನೆ ಅವ್ರು ಮಾತಾಡ್ಸ್ಬಿಟ್ರಲ್ಲ ಅಂತ ತುಂಬ ಗಿಲ್ಟ್ ಫೀಲ್ ಆಗುತ್ತೆ. ಅದನ್ನು ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಪ್ಪು ಸರ್ನ ಪರ್ಸ್ನಲ್ ಆಗಿ ಒಂಥರ ನೋಡಬೇಕು, ಮಾತಾಡಿಸ್ಬೇಕು, ಆ ಥರದ್ದೇನೋ ಎಲ್ಲ ಫ್ಯಾನ್ಸ್ಗೂ ಇರುತ್ತಲ್ಲ, ಆ ಥರದ್ದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ 2007ರಲ್ಲಿ ಸಿನಿಮಾ ನಟ ಆಗಬೇಕು ಅಂತ ಬೆಂಗಳೂರಿಗೆ ಬರ್ತಾನೆ. ಸ್ಟಂಟು, ಡ್ಯಾನ್ಸು ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ 1 ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡಿ ಬರ್ತಾರೆ. ಪಕ್ಕದಲ್ಲೇ ನಿಂತಿರ್ತಾರೆ. ಆ ಮೊಮೆಂಟ್ ಇನ್ನೂ ನೆನಪಿದೆ. ಅವ್ರು ಮಾಡಿದ್ದು, ಅವ್ರನ್ನ ನಕ್ಕಿದ್ದು, ಅವ್ರ ಜೊತೆಲಿ ಇದ್ದಿದ್ದು ಅದು. ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ ಅಫ್ಕೋರ್ಸ್, ನಾವೆಲ್ಲ ನ್ಯೂ ಕಮರ್ಸ್ ಅವಾಗ. ಅದಾದಮೇಲೆ 2-3 ಸಿನಿಮಾ ಮಾಡ್ತೀನಿ. ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ, ದಾರಿ ಸರಿಯಾಗಿ ಕಾಣಿಸಲ್ಲ. ಸೀರಿಯಲ್ ಮಾಡೋಕ್ಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೆಪ್ಸ್ ಮಾಡ್ತಾ 2-3 ಒಳ್ಳೆ ಸಿನಿಮಾಗಳನ್ನ ಮಾಡ್ತೀನಿ. ಅವಾಗ ಚಿಕ್ಕಣ್ಣವ್ರು ಒಂದು ದಿವಸ ಕಾಲ್ ಮಾಡ್ತಾರೆ, ಅಪ್ಪು ಸರ್ ನಿಮ್ಮನ್ನು ಮೀಟ್ ಮಾಡ್ಬೇಕಂತೆ, ಚೂರಿಕಟ್ಟೆ ಸಿನಿಮಾ ನೋಡಿದ್ರೆ ಅಂತ. ನನಗೆ 1 ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ಸುತ್ತೆ. ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ, ಮಿಸ್ ಆಗಿಬಿಡುತ್ತೆ ಆಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮಾಡ್ಬಿಟ್ಟಿದ್ದಾರೆ ನನ್ನ. ಅದ್ರಲ್ಲಿ ಇನ್ನೊಂದ್ಸಲ ಚಿಕ್ಕಣ್ಣ ಫೋನ್ ಮಾಡ್ತಾರೆ, ಇವತ್ತು ಅಪ್ಪು ಸರ್ ಕೇಳ್ತಿದ್ದಾರೆ, ಫ್ರೀ ಇದ್ದೀರಾ, ಬರ್ತೀರಾ? ನೆನ್ಪಿಟ್ಕೊಂಡು ಕರಿತಿದ್ದಾರೆ ಅಂದರೆ ಹೋಗ್ತೀನಿ. ಇವರತ್ನ ಶೂಟಿಂಗಲ್ಲಿ ಹೋಗ್ತೀನಿ. ಅವ್ರ ಕ್ಯಾರನಲ್ಲಿ ನನಗೆ ಇನ್ನೂ ನೆನಪಿದೆ. ಅವರ ಅಜ್ಜಿ ತಾತನ ಫೋಟೋ ಇರುತ್ತೆ, ಹೂವು ಹಾಕಿರ್ತಾರೆ. ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ, ವೈಬ್ ಇರುತ್ತೆ. ಕುತ್ಕೋಬೇಕು ಅನ್ಸಲ್ಲ. ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು, ಎಲ್ಲಿದ್ದ, ಯಾವರು, ಸಿನಿಮಾ ಹೇಗೆ ಇಂಟ್ರೆಸ್ಟು, ಇದೆಲ್ಲ ಹೇಗೆ ಕಲ್ತ್ರಿ, ಸ್ಟಂಟ್ ಹೇಗೆ ಮಾಡ್ತೀರಾ? ಅವತ್ತು ಅವ್ರು ಹೇಳ್ತಾರೆ, ನಮ್ಮ ಪ್ರೊಡಕ್ಷನ್ ಶೂಟ್ ಮಾಡಿದ್ದೀವಲ್ಲ,
ಒಳ್ಳೆ ಕತೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ, ಸಿನಿಮಾ ಮಾಡೋಣ. ನನಗೆ ಯಾವಾಗಲೂ ನಾವು ಅಪ್ಪ ಹೇಳ್ತಾ ಇದ್ದೀನಿ ನೆನಪು, ನೀನೇನು ರಾಜ್ಕುಮಾರ್ ಮಗನ ಸಿನಿಮಾಗೆ ಯಾಕೆ ಹೋಗ್ತೀಯ, ನೀನೊಬ್ಬ ಸ್ಮಾಲ್ ಟೌನ್ ಗೌರ್ಮೆಂಟ್ ಅಫಿಷಿಯಲ್ ಮಗ, ನಿಂಗೆ ಯಾಕೆ ಇವೆಲ್ಲ ಅಂತ. ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಅತಿ ಅಮೂಲ್ಯವಾದ ಗೌರವ ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಯಿತು. ಸರ್ ಹೇಳಿದರೆ ಪ್ರೊಡಕ್ಷನ್ ಸಿನಿಮಾ ಮಾಡೋದಾದ್ರೆ ಖುಷಿ ಆಗುತ್ತೆ. ಅದಾದ್ಮೇಲೆ 2-3 ವರ್ಷ ಪ್ಯಾಂಡಮಿಕ್ ಎಲ್ಲ ಬರುತ್ತೆ, ಮರ್ತೋಗಿದ್ದಾರೆ ಅಂದ್ಕೊಂಡಿರ್ತೀವಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ ಟ್ರೈಲರ್ನ, ನಾವ್ಯಾರು ರಿಕ್ವೆಸ್ಟೇ ಮಾಡಿರಲಿಲ್ಲ. ಅಪ್ಪು ಸರ್ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ ನಮ್ಮನ್ನು. ಅವಾಗ ಅಪ್ಪು ಸರ್ ಜಿಮ್ ಹತ್ರ ಬಂದ್ಬಿಟ್ಟು ನೋಡಿಕೊಂಡು ಹಾಗೆ ಒಂದು ಫೋಟೋ ತೆಕ್ಕೊಂಡು ಹೋಗ್ತಾ ಇದ್ದೆ. ಪ್ಯಾಂಡಮಿಕ್ ಮುಗಿದ ಮೇಲೆ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ PRK ಪ್ರೊಡಕ್ಷನಿಂದ ಸಿನಿಮಾ ಮಾಡ್ತೀರ ಅಂದ ತಕ್ಷಣ ಕಥೆ ಗೀತೆ ಏನೂ ಬೇಡ, ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ರಾಘವ್ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ, ಸ್ಕ್ರಿಪ್ಟ್ ಓದ್ತೀನಿ, ರಾಘವ್ ಅವ್ರನ್ನ ಮೀಟ್ ಮಾಡ್ತೀನಿ, ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಒಂದು 6 ತಿಂಗಳು 7 ತಿಂಗಳು ಆದಮೇಲೆ ನಾನು ಇನ್ನೊಂದು ಸಿನಿಮಾ ಒಪ್ಕೋತೀನಿ. ಅವಾಗ ರಾಘವ್ ಅವರು ಇಲ್ಲ, ಇವಾಗ PRKಯಿಂದಲೇ ಸಿನಿಮಾ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ಲ ನಾನು ಇನ್ನೊಂದು ಸಿನಿಮಾ ಒಪ್ಕೊಂಡ್ಬಿಟ್ಟಿದ್ದೀನಿ, ಮೀಸೆ ಬಿಟ್ಟಿದ್ದೀನಿ, NRI ಕ್ಯಾರೆಕ್ಟ್ರು. ಇವರು ಮೀಸೆ ಇಟ್ಕೊಂಡು ಮಾಡಲ್ಲ ಅಂದರೆ ಮೀಸೆ NRI ಯಾರು ಮೀಸೆ ಇಟ್ಕೊಳ್ಳಲ್ಲ, ತೆಗಿಲೇಬೇಕು ಅಂತ. ಸೊ ಅವಾಗ ನನಗೆ ಆಪ್ಷನ್ ಏನಂದರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡಬೇಕಾ, ಮೀಸೆ ತೆಗೆದು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ರಾಘವ್ ಫೋನ್ ಮಾಡಿ ಹೇಳ್ತಾರೆ, ಅಪ್ಪು ಸರ್ ಹೇಳ್ತಿದ್ದಾರೆ ನೀವೇ ಮಾಡಬೇಕು, ಅವ್ರನ್ನೇ ಕೇಳಿ ಅವ್ರನ್ನೇ ಒಪ್ಪಿಸಿ ಅಂತ ರಾಘವ್ ಹೇಳ್ತಾರೆ. ಆವಾಗ ನನಗೆ ಮೀಸೆನ ಇಟ್ಕೊಳ್ಳೋಕೆ ಯಾವ ರೀಸನ್ ಇಲ್ಲ, ಮೀಸೆ ತೆಗಿತೀನಿ. NRI ಅಲ್ಲ, ಡಾಕ್ಟರ್ ಡಾಕ್ಟರ್ ಮೀಸೆ ತೆಗಿತೀನಿ. ಅದಾದ್ಮೇಲೆ ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಆ ಸಿನಿಮಾದವ್ರಿಗೆ, ಆ ಸಿನಿಮಾ ನಿಂತು ಹೋಗುತ್ತೆ ಪಾಪ. ಈಗ ಮೂಲಕ ಅವ್ರಿಗೆ ಸಾರಿ ಕೇಳ್ತೀನಿ. ಅದಾದಮೇಲೆ ಸಿನಿಮಾ ಜರ್ನಿ ಶುರು ಆಯಿತು. ಸಿನಿಮಾದಲ್ಲೂ ನನಗೊಂದು 2-3 ಎಕ್ಸ್ಪೀರಿಯನ್ಸ್ ತುಂಬ ರೋಮಾಂಚನ ಆಗಿದೆ. ಅಂದರೆ ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರು ಆಯಿತು. ಆವಾಗ ನಮ್ಮ ಮೇಕಪ್ ಅಶೋಕ್ ಅವ್ರಿಗೆ ಒಂದು ಫೋನ್ ಬರುತ್ತೆ. ಫೋನ್ ತೊಗೊಂಡು ಆಚೆ ಹೋಗ್ತಾರೆ, ಹಾಂ ಬಾಸ್ ಅಂತ ಒಂದು 2-3 ನಿಮಿಷ ಮಾತಾಡ್ತಾರೆ. ಕಾನ್ವರ್ಸೇಷನ್ ಏನಾಗ್ತಂದ್ರೆ ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯ್ತಾ, ಈ ಥರದ್ದು ಅವ್ರು ಹೇಳ್ತಿದ್ದಾರೆ. ಆಶಿಕ್ ಅವ್ರ ಮೇಕಪ್ ಆಯಿತು, ಈಗ ಫ್ರೆಂಡ್ಸ್ ಅವ್ರು ಮಾಡ್ತಾ ಇದ್ದೀನಿ ಅಂತ ಈ ಥರದ ವಿಷಯ ಒಂದು 2-3 ನಿಮಿಷ ಮಾತಾಡ್ತಾರೆ. ನಾನು ಯಾರು, ಅಪ್ಪು ಸರ್ ಅಂತಾರೆ. ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸ್ತಿದಾರ ಶೂಟಿಂಗ್ ಶುರು ಆಯ್ತಾ. ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಷಣದಿಂದ ಹೆಂಗೆ ಅನ್ಸುತ್ತೆ ಅಂದರೆ, ಇಷ್ಟು ವರ್ಷ ಕಾದಿದ್ದೆ ಒಂಥರ ಅಪ್ಪು ಸರ್ ನನಗೆ ಫ್ಯೂಲ್ ಥರ ಇದ್ರು ಜರ್ನಿಗೆ. ಅದೊಂದು ಇನ್ಸಿಡೆಂಟು. ಆಮೇಲೆ ಒಂದು ರೂಮಲ್ಲಿ ರಾಡಿಸನ್ಲಿ ರೂಮ್ ಮಾಡಿರ್ತಾರೆ, ಒಂದು ಯಾವುದೊಂದು ತುಂಬ ಚೆನ್ನಾಗಿ ವ್ಯೂ ಇರೋ ರೂಮು. ಅಲ್ಲಿ ರೂಮಿಂದ ವಾಪಸ್ ಮನೆಗೆ ಬಂದಾಗ ಅಶೋಕ್ ಹೇಳ್ತಾರೆ, ನೀವು ಯಾವ ರೂಮಲ್ಲಿದ್ದೀರಾ, ಈ ನಂಬರ್ ತಾನೆ. ಅದು ಅಪ್ಪು ಸರ್ ಹೇಳೋದು, ಅಪ್ಪು ಸರ್ ನಿಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದರೆ ತುಂಬ ಸಿನಿಮಾ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು. ಆ ಒಂದು ಅಂದರೆ ಇದು ತುಂಬ ಚಿಕ್ಕದು, ಬಟ್ ನನಗೆ ತುಂಬ ದೊಡ್ಡದು. ಯಾಕಂದರೆ ನಾನು ಮನಸ್ಸಲ್ಲಿ ಅಪ್ಪು ಸರ್ ಒಂಥರ ದೇವ್ರ ಥರ ನೋಡಿದ ವ್ಯಕ್ತಿ. ಸೊ ಈ ಥರ ನಮ್ಮನ್ನು ಫಸ್ಟ್ ಶೆಡ್ಯೂಲು ಶೂಟಿಂಗ್ ನೋಡುವ. ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿನ ತರಿಸಿರ್ತಾರೆ. ಏನಕ್ಕೆ ಇವತ್ತು ಬಿರಿಯಾನಿ ಕೇಳಿದ್ರೆ ಅಪ್ಪು ಸರ್ ಫುಟೇಜ್ ನೋಡಿದ್ದಾರೆ, ಖುಷಿಗೆ ಬಿರಿಯಾನಿ ತರಿಸಿ. ಸೊ ಆ ಥರದ್ದು ತುಂಬ ಇನ್ಸಿಡೆಂಟ್ಗಳು ನನಗೆ ಭಾಳ ರೋಮಾಂಚನ ಮಾಡಿದೆ. ಜೊತೆಗೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ನಮ್ಮ ಹುಟ್ಟುದಾಗಲಿಂದ ನೋಡಿರೋ ಒಂದು ಮನೆಯ ಮೆಂಬರ್ ಥರ. ಪ್ರೊಡಕ್ಷನ್ ಕೂಡ ನನಗೆ ಒಂಥರ ಮನೆ ಥರ, ಒಂದು ಮನೆಯ ಕೆಲಸದ ಅಷ್ಟು ಜವಾಬ್ದಾರಿ ತಗೊಂಡು ಮಾಡಿದ್ದೀನಿ. ಮುಂದೆ ಕೂಡ ಅವಕಾಶ ಸಿಕ್ಕರೆ ಮಾಡ್ತೀನಿ. ಸೊ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು, ಸಿಂಪಲ್ಲಾಗಿ ಏನು ಹೇಳಕ್ಕೆ ಬಂದೆ ಅಂದರೆ, ಇಲ್ಲಿರೋ ಕಾರಣ ತುಂಬ ಎಕ್ಸೈಟ್ ಮಾಡಿದ್ದು PRK ಪ್ರೊಡಕ್ಷನ್, ಅಪ್ಪು ಸರ್, ಅಶ್ವಿನಿ ಮ್ಯಾಮ್ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಡೈರೆಕ್ಟರ್ಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನು, NRI ಡಾಕ್ಟರ್ ಅಂದಾಗ ಇಟ್ ಈಸ್ ಸ್ವಲ್ಪ ಕಷ್ಟ ನನಗೆ ಆ ಕ್ಯಾರೆಕ್ಟರ್ನ ಈ ಥರ ನಾವು ಕೇಳ್ತಾ ಇದ್ದಾರೆ, ಕಾನ್ಫಿಡೆಂಟ್ ನಾನು ಮಾಡ್ತೀರಾ, ಮಾಡಿಸ್ತೀರಾ, ನಿಮ್ಗೆ ಕೇಳಿದೆ ಅಂತ. ನೀವೇನು ತರಬೇಕು ಸೂಪರ್. ಅವರು ರಾಜ್ ಅವರು ನನಗೆ ಪ್ರಶಾಂತ್ ರಾಜ್ ಅವರು ಸ್ಲ್ಯಾಂಗ್ ಬಗ್ಗೆ ಕೊಡ್ತಾರೆ, NRI ಹೆಂಗೆ ಮಾತಾಡ್ತಾರೆ, ಪದಗಳು, ಉಚ್ಚಾರಣೆ ಎಲ್ಲ. ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್ ಅಂತ ರಾಘವ್ರ ಪ್ಲೈನ್ಲಿ ಸೆಟ್ಗೆ ಹೋಗ್ತಾ ಇದ್ದೆ. ನನಗೆ ಟ್ರೈಲರ್ ನೋಡಿದಾಗ ಯಾರು ಲುಕ್ ಸೊ ಇಂಟೆಲಿಜೆಂಟ್ ಅಂತ ಗೊತ್ತಿಲ್ಲ. ಅಂದರೆ ಅದನ್ನು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರಶಾಂತ್ ರಾಜ್ ಆ್ಯಂಡ್ ರಾಘವ್ ನಾಯಕ್.
ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಆಪರ್ಚುನಿಟಿ ನನಗೆ. ಯಾಕಂದರೆ ಅವ್ರಿಗಿರೋ ಒಂದು ಎಕ್ಸ್ಪೀರಿಯನ್ಸು ಇವಾಗ ಅವ್ರು ತುಂಬ ಮಾತಾಡೋದು ಕಡಿಮೆ, ಅವ್ರು ಮಾತಾಡಿದಾಗಲೇ ಸ್ವಲ್ಪ ಮಾತಾಡಲಿಕ್ಕೆ ಕೇಳಿಸ್ಕೊಳ್ಳೋಣ ಅನಿಸ್ತಾಯಿತ್ತು. ತುಂಬ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ, ತುಂಬ ಪಾಸಿಟಿವ್, ವೆರಿ ಪಾಸಿಟಿವ್. ನಂದು ಅವ್ರದ್ದು 2ನೇ ಸಿನಿಮಾ ಆ್ಯಕ್ಚುಲಿ. ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರು ಇನ್ನೂ ಎಂಟ್ರಿ ಒಂದೇ ಕ್ಯಾರವಲ್ಲಿ ಅಕ್ಕಪಕ್ಕ ಕೂತಿರ್ತಿದ್ವಿ. ಅವಾಗ ತುಂಬ ತಮಾಷೆಯಾಗಿ ಮಾತಾಡ್ತಿರ್ಬೇಕಾದ್ರೆ ಒನ್ ಮೋರ್ ಬಬ್ಲಿ ಈಗ ನಾನು ಮಾಡಿದ್ದೆ. ಬಟ್ ನಾವು ಶಿ ಟ್ರಾನ್ಸ್ಫಾರ್ಮ್ಡ್ ವೆರಿ ಮೆಚೋರ್ಡ್, ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್. ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು. ಎಲ್ಲರೂ ರವಿ ಆಗಿರ್ಬೋದು ಆ್ಯಂಡ್ ಪುನೀತ್ ಆಗಿರ್ಬೋದು. ಪುನೀತ್ ಅವರಂತೂ ಅವರು ಮಾತಾಡೋಕ್ಕೆ ಬರಲ್ಲ, ಬಾಯ್ಬಿಟ್ರೆ ಬರೀ ಪಂಚೆ ನಗ್ತಾ ಇರ್ತಿದ್ವಿ. ಗುಡ್ ಎಕ್ಸ್ಪೀರಿಯನ್ಸ್. ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಸೈನ್ಸ್ ಫಿಕ್ಷನ್ ಅನ್ನಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಅನ್ನಬೇಕು, ಟ್ರಯಾಂಗಲ್ ಲವ್ ಸ್ಟೋರಿ ಅನ್ನಬೇಕು, ಎಲ್ಲ ಎಲಿಮೆಂಟ್ ಇರೋ ಈಗಿನ ಸನ್ನಿವೇಶಕ್ಕೆ, ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ, ತುಂಬ ಎಂಟರ್ಟೈನಿಂಗ್ ಆಗಿರುವ, ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತ ಅನ್ನೋ ಒಂದು ಅದ್ಭುತವಾದ ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. We were searching for many actors. ಅಂದರೆ ಮೊದಲನೇ ಕ್ಯಾಸ್ಟಿಂಗ್ ತನ್ನನ್ನು ತಾನೇ ಮಾಡ್ಕೊಂಡಿಲ್ಲ. ಬಿಕಾಸ್ ಐ ಜಸ್ಟ್ ಕೇಮ್ ಆಸ್ ಅ ಡೈರೆಕ್ಟರ್. ನಾನು ಬರೀ ಡೈರೆಕ್ಷನ್ ಮಾಡಬೇಕು ಅಂತ ಮಾತ್ರ ಬಂದಿದ್ದು. ಸೊ ಸುಮಾರು ಆ್ಯಕ್ಟರ್ಸ್ನ ನಾವು ಅಪ್ರೋಚ್ ಮಾಡಿದ್ವಿ ಇನ್ ದ ಬಿಗಿನಿಂಗ್ ಡೇಸ್. ಅಂದರೆ ಶೂಟಿಂಗ್ ಶುರು ಆಗಿತ್ತು, ಶೂಟಿಂಗ್ ನಡೀತಾ ಇತ್ತು, ಬಟ್ ಆದ್ರೂ ಪ್ಯಾರಲಲ್ ಆಗಿ ವಿ ವರ್ ಅಪ್ರೋಚಿಂಗ್ ಮೆನಿ ಅದರ್ ಆ್ಯಕ್ಟರ್ಸ್. ಸೊ ಅದರಲ್ಲಿ ನನ್ನ ಹೆಸರು ತೊಂಬೋದಲ್ಲೂ ಗೊತ್ತಿಲ್ಲ, ಬಟ್ ವಿ ಹ್ಯಾವ್ ಅಪ್ರೋಚ್ ಪೃಥ್ವಿ ಅಂಬರ್ ಮತ್ತು ರಿಷಿ. ಬಟ್ ಕಾರಣಾಂತರದಿಂದ ಡೇಟ್ಸ್ ಕೂಡ ಕ್ಲಾಶ್ ಆಗ್ತಾ ಇತ್ತು ಆ್ಯಂಡ್ ಪೃಥ್ವಿ ವಾಸ್ ಬಿಸಿ. ಸೊ ಮುಂದೆ ಇನ್ನೂ ಒಂದು 3-4 ಜನರನ್ನ ನಾವು ಅಪ್ರೋಚ್ ಮಾಡಿಕೊಂಡು, ಬಟ್ ಕಾರಣಾಂತರದಿಂದ ಆಗಿಲ್ಲ. ಸೊ ಇನ್ನೇನು ಎಲ್ಲ ಪೋರ್ಷನ್ ಮುಗಿದೋಗಿತ್ತು, 75% ಶೂಟಿಂಗ್ ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಮತ್ತೆ ನಂತರ ಇನ್ನೂ ಪಾತ್ರ ಯಾರೂ ಸಿಕ್ಕಿರಲಿಲ್ಲ. ಆ ಸಮಯದಲ್ಲಿ ಅಶ್ವಿನಿ ಮೇಡಮ್ನೇ ನೋಡ್ತಾ ಇದ್ರು. ಬಿಕಾಸ್ ನಾವೊಂದು ಟೇಬಲ್ ರೀಡ್ ಅಂತ ಒಂದು ಮಾಡಿದ್ವಿ. ಟೇಬಲ್ ರೀಡ್ ಅಂದರೆ ಇಡೀ ಸ್ಕ್ರಿಪ್ಟನ್ನು ವಿತ್ ಡೈಲಾಗ್ಸ್, ವಿತ್ ಇಂಟೋನೇಷನ್, ಪಾತ್ರದ ಎಲ್ಲರೂ ಅವ್ರ ಪಾತ್ರದಾಗೆ, ಇವಾಗ ಆಶಿಕಾ ಅವರು ಶ್ರದ್ಧಾ ಆಗಿ, ಪ್ರವೀಣ್ ಅವರು ದೇವಾಗಿ, ಸೊ ಸಿರಿ ಅವರು ಸೃಷ್ಟಿಯಾಗಿ, ಸೊ ಎಲ್ಲರೂ ಆ ಪಾತ್ರದಲ್ಲಿ ಒಂದು ಕಂಪ್ಲೀಟ್ ಸಿನಿಮಾನ ಒಂದು ನೋಡೋ ಥರ ಒಂದು ರೆಕಾರ್ಡ್ ಮಾಡಿ ವಿ ಮೇಡ್ ಅ ಟೇಬಲ್. ಅದರಲ್ಲಿ ಆ ಪಾತ್ರ ಸಿಕ್ಕಿರಲಿಲ್ವಲ್ಲ, ಆ ಕಾರಣದಿಂದ ನಾನು ಅದನ್ನು ಓದಿದ್ದೆ. ಅಂದರೆ ಆ ಪಾತ್ರದನ್ನ ನಾನೇ ಓದಿದ್ದೆ. ಸೊ ಅದನ್ನು ಅಶ್ವಿನಿ ಮ್ಯಾಮ್ ಒಂದ್ಸಲಿ ನೋಡಿ, ಮತ್ತು ಅವ್ರಿಗೆ ಗೊತ್ತಿತ್ತು ಈ ಪಾತ್ರ ಸ್ವಲ್ಪ ನನ್ನ ಕ್ಯಾರೆಕ್ಟರ್ ಮೇಲೆ ಇದೆ ಅಂತ. ಸೊ ನೀವೇ ಮಾಡಿ ಅಂತ ಹೇಳಿದ್ರು. ಸೊ ಅವಾಗ ಒಂದು ಸುಮಾರು ನಾನು ದಪ್ಪ ಇದೆ ಮಾಡೋಕ್ಕೆ, ನಾನು ಅದನ್ನೇ ಹೇಳಿದೆ, ಸ್ವಲ್ಪ ದಪ್ಪ ಇದ್ದೀನಿ, ಆಶಿಕಾ ರಂಗನಾಥ್ ಅವ್ರ ಜೊತೆ ಮ್ಯಾಚ್ ಆಗೋದು ತುಂಬ ಕಷ್ಟ ಇದೆ. ಸೊ ಹಾಗಾಗಿ ಮತ್ತೆ ಒಂದು ಸುಮಾರು ಒಂದು 12-13 kg ಸಣ್ಣ ಆಗಿ ಪ್ಯಾರಲಲ್ ಆಗಿನೇ. ಬಟ್ ವಿ ವರ್ ಸ್ಟಿಲ್ ಫೈಂಡಿಂಗ್ ಫಾರ್ ದ ಆ್ಯಕ್ಟರ್, ಬಟ್ ಕೊನೆಗೆ ಯಾರೂ ಸಿಕ್ಕಿಲ್ಲ. ಸೊ ಹ್ಯಾಡ್ ಟು ಟೇಕ್ ಇಟ್ ಔಟ್. ಸೊ ಅದು ಆಕ್ಸಿಡೆಂಟಾಗಿ ಆಗಿದಂಥ ಒಂದು ಪಾತ್ರ, ಅದು ಇಂಟೆನ್ಷನ್ ವಾಸ್ ನಾಟ್ ಟು ಆ್ಯಕ್ಟ್. ಆ್ಯಕ್ಚುಲಿ ಸ್ಕ್ರಿಪ್ಟ್ ಬಂದಾಗ ಅದರಲ್ಲಿ ಓಶೋ ಕ್ಯಾರೆಕ್ಟರ್ ಇಸ್ ಆಲ್ಮೋಸ್ಟ್ ಲೈಕ್ ರಾಘವ್. ಸೊ ಐ ಡೋಂಟ್ ಥಿಂಕ್ ಎನಿಬಡಿ ಎಲ್ಸ್ ಕುಡ್ ಹ್ಯಾವ್ ಡನ್ ದಿಸ್ ಬೆಟರ್. ಈಸ್ ಜಸ್ಟ್ ಬೀಯಿಂಗ್ ಹಂಬಲ್. ಆ್ಯಂಡ್ ರಾಘವ್ ಬಗ್ಗೆ ಹೇಳಬೇಕಂದ್ರೆ ಹಿ ಈಸ್ ನಾಟ್ ಅನ್ ಆಕ್ಸಿಡೆಂಟಲ್ ಆ್ಯಕ್ಟರ್, ಹಿ ಈಸ್ ಅ ಟ್ರೈನ್ಡ್ ಆ್ಯಕ್ಟರ್. ಎಲ್ಲ ಥರ ಟೆಕ್ನಿಕ್ಸು, ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಕಲ್ತ್ಕೊಂಡ್ಬಂದು ಹಿ ಈಸ್ ಅನ್ ಆ್ಯಕ್ಟಿಂಗ್ ಕೋಚ್. ಸೊ ಹಿ ಈಸ್ ಪರ್ಫಾರ್ಮ್ಡ್ ರಿಯಲಿ ವೆಲ್. ಸೊ ಐ ಥಿಂಕ್ ಯು ಲವ್ ದಟ್ ಕ್ಯಾರೆಕ್ಟರ್. ಓಕೆ, ಅಂದರೆ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ಯಾಕೆ ಜನ ನೋಡಬೇಕು ಅಂತ ಕೇಳ್ತಿದ್ದೀರಲ್ಲ. ಓಕೆ, ಸಿ ಓಟು ಸಿನಿಮಾನ ಇದು ನಾವು ಬರೀ ಥಿಯೇಟ್ರನ್ನ ಮೈಂಡಲ್ಲಿ ಇಟ್ಕೊಂಡೇ ಮಾಡಿರೋಂಥ ಸಿನಿಮಾ ಇದು ಫ್ರಮ್ ದ ಬಿಗಿನಿಂಗ್. ಬಿಕಾಸ್ ನಮಗೆ ಈ ಕತೆ ಮಾಡಬೇಕಾದ್ರೆ ಸುಮಾರು ಒಂದು 7 ವರ್ಷ ಈ ಕತೆನ ಬರೆದು ಮಾಡೋಂಥ ಮೊದಲನೇ ಕತೆ. ಸೊ ಇದು ತುಂಬ ಪರ್ಸ್ನಲ್ ಆದಂಥ ಕತೆ ಕೂಡ. ಸೊ ಈ ಕತೆನ ಥಿಯೇಟ್ರಿಗೇನೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೇಮ್ ಇದು OTT ಆಗಲಿ, ಒಂದು ಟೆಲಿವಿಷನ್ಗೂ ಥಿಯೇಟರ್ಗೂ ಡಿಫ್ರೆನ್ಸ್ ಏನಿರುತ್ತೆ ಅಂದರೆ, ಮೇಜರ್ ಡಿಫ್ರೆನ್ಸ್ ನನಗೆ ಅನಿಸೋ ಪ್ರಕಾರ ಅದೊಂದು ಸೌಂಡ್ ಎಕ್ಸ್ಪೀರಿಯನ್ಸ್. ಸೊ ಈ ಸಿನಿಮಾನ ನೀವು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಸಿಗುವಂಥ ಸೌಂಡ್ ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಐ ಕ್ಯಾನ್ ವಾಚ್ ಫಾರ್. ಈಗ ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ನನ್ನ ಭಾವನೆ. ಸೊ ಮುಂದೆ ಅದು ಆಡಿಯನ್ಸ್ ಇರಬೇಕಾಗುತ್ತೆ. ಬಟ್ ನಾನೇನು ವಾಚ್ ಮಾಡ್ತೀನಿ ಅಂದರೆ, ದ ಸೌಂಡ್ ಎಕ್ಸ್ಪೀರಿಯನ್ಸ್ ಆಫ್ ಅ ಸಿನಿಮಾ ಇಸ್ ಗೋಯಿಂಗ್ ಟು ಬಿ ರಿಯಲಿ ಗುಡ್ ಆ್ಯಂಡ್ ಇಟ್ಸ್ ಮೆಂಟ್ ಫಾರ್ ಥಿಯೇಟರ್. ಆ ಥಿಯೇಟರ್ನ ಮೈಂಡಲ್ಲಿ ಇಟ್ಕೊಂಡೇ ಡಿಸೈನ್ ಮಾಡಿಸಿದ್ದು. ಸುಮಾರು 9 ದಿನ ಡಿಸೈನ್ ಮಾಡಿದ್ದು. ರಾಜಾ ಕೃಷ್ಣ ಅಂತ ಸೌಂಡ್ ಡಿಸೈನರ್ ಮಾಡಿದ್ದು. ಸೊ ಆ್ಯನಿಮಲ್ ಸಿನಿಮಾ ಮಾಡಿದ್ರಲ್ಲ ಅವರೇ. ಸೊ ಅವರು ಯೂಶಲಿ 2-3 ದಿನ ತೊಗೊಂಡು ಒಂದು ಸಿನಿಮಾ ಕಂಪ್ಲೀಟ್ ಮಾಡ್ತಾರೆ. ಅದು ಸ್ವತಃ ರಾಜಕೃಷ್ಣನ್ ಸರ್ ಹೇಳಿದ್ದು. ಬಟ್ ವಿ ಟುಕ್ ಅರೌಂಡ್ 8 to 9 days ಟು ಡಿಸೈನ್ ಎವ್ರಿ ಎಲಿಮೆಂಟ್ ಆಫ್ ಸೌಂಡ್ ಡಿಸೈನ್ ಓನ್ಲಿ ಫಾರ್ ಥಿಯೇಟರ್ಸ್. ಅಂದರೆ ಕೆಲವೊಂದು ಬೇಸ್ ಆಗಲಿ, ಆ ಎಲಿಮೆಂಟ್ಸ್ ಎಲ್ಲ ಹಿಂಗೆ ಟಿವಿಲಿ ಕೇಳಿಸೋದು ಇಲ್ಲ. ಸೊ ಅದು ಥಿಯೇಟರ್ಗೆ ಬರೋ ಪ್ರೇಕ್ಷಕರಿಗೋಸ್ಕರನೇ ಅಷ್ಟು ಪ್ರೀತಿಯಿಂದ ಮಾಡಿರೋಂಥ ಸಿನಿಮಾ ಇದು.
ಸೊ ಇಫ್ ಯು ವಾಚ್ ಇಟ್ ಇನ್ ಥಿಯೇಟರ್ಸ್ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಕೂಡ ನಿಮಗೆ ಅದ್ಭುತವಾಗಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೆ ವಿಜುವಲ್ಸಿಗೆ ಬರಬೇಕಾದ್ರೆ ನಾವು ಪ್ರತಿ ವಿಜುವಲ್ಸ್, ಪ್ರತಿ ಲೊಕೇಶನ್ ನಾವೇನು ಈ ಸಿನಿಮಾಗೆ ಚೂಸ್ ಮಾಡಿದ್ರಿ, ಬಿಕಾಸ್ ನಾವು ಟ್ರೀಟ್ಮೆಂಟ್ ಮಾಡಿರೋ ಪ್ರಕಾರ ಪ್ರತಿ ಲೊಕೇಶನ್ ಕೂಡ ಒಂದು ಪಾತ್ರ ಥರ. ಸೊ ಎವ್ರಿ ಲೊಕೇಶನ್ ನಾವು ತೋರಿಸಿರೋದು ನಮ್ಮ ಸಿನಿಮಾದಲ್ಲಿ. ಪ್ರತಿ ಲೊಕೇಶನ್ ಸುಮಾರು ಒಂದು 100 ವರ್ಷದಕ್ಕಿಂತ ಮೇಲ್ಪಟ್ಟಿರುವಂಥ ಹೆರಿಟೇಜ್ ಸೆಂಟ್ರಲ್ಲೇ ಹೋಗಿ ಶೂಟ್ ಮಾಡೋದು. ಒಂದು ಆಸ್ಪತ್ರೆ ಆಗಲಿ, ವಿ ಶಾಟ್ ಇನ್ KGF, ಮಂಗಳೂರಲ್ಲಿ ಲೈಟ್ ಹೌಸ್ ಆಗಲಿ, ಸುಮಾರು ಕಷ್ಟ ಆದರೂ ಪರವಾಗಿಲ್ಲ ನಮ್ಗೆ ಅದೇ ಲೊಕೇಶನ್ ಬೇಕು ಅಂತ ಅದು ಫೈಟ್ ಮಾಡಿ ತೊಗೊಂಡಿದ್ದು. ಬಿಕಾಸ್ ಆಡಿಯನ್ಸ್ ಬಂದೊಂದ್ಸಲಿ ಥಿಯೇಟರ್ಲ್ಲಿ ನೋಡಿದ್ರೆ ಪದೇ ಪದೇ ನೋಡಿರುವಂಥ ವಿಜುವಲ್ಸ್ ನೋಡಬಾರ್ದು, ವಿಚಿತ್ರವಾಗಿರೋ ವಿಜುವಲ್ಸ್ ನೋಡಬೇಕು ಅಂತ ಟ್ರೈಡ್ ಅವರ್ ಬೆಸ್ಟ್. ಈ ಸಿನಿಮಾದಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಏನಕ್ಕೆ ಸಿನಿಮಾ ಥಿಯೇಟರ್ ನೋಡಬೇಕು ಅನ್ನೋದು ಅರ್ಥ ಆಗುತ್ತೆ, ಬೋತ್ ವಿಜುವಲ್ ಆ್ಯಂಡ್ ಆಡಿಯೋ. ಹಾಂ, ಈ ಟೈಮಲ್ಲಿ ಓಕೆ ರಾಂಗ್ ಟೈಮ್ ರಿಲೀಸ್ ಅಂತ ಅನ್ಸುತ್ತೆ ಅಂತ. ಓಕೆ, ಸಿ ಇದು ರಾಂಗ್ ಟೈಮ್ ರಿಲೀಸ್ ಅಂದರೆ ಯಾವಾಗ ರೈಟ್ ಟೈಮ್? ಬಿಕಾಸ್ ಯೂಶಲಿ ಎಷ್ಟೊಂದು ಸಿನಿಮಾಗಳು ಬರ್ತಾ ಇರುತ್ತೆ ನಮಗೆ ಕಾಂಪಿಟೇಷನ್ ಆಗಿ. ಸೊ ನಾವು ರಿಲೀಸ್ ಮಾಡ್ತಾ ಇರೋದು ಏಪ್ರಿಲ್ 19ನೇ ತಾರೀಕು. ಸೊ ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 2ರಿಂದ 3 ಪಿಕ್ಚರ್ ರಿಲೀಸ್ ಆಗ್ತಾ ಇರ್ಬೋದು ಕನ್ನಡ ಭಾಷೆಯಲ್ಲಿ. ಅದೊಂದು, ಮತ್ತು ಸಿನಿಮಾ ಚೆನ್ನಾಗಿದ್ರೆ ನಾನು ಹಿಸ್ಟ್ರಿಲಿ ಯಾವ ಸಿನಿಮಾನೂ ಸೋತಿಲ್ಲ ಅನ್ನೋದು ನನ್ನ ರಿಸರ್ಚ್ ಹೇಳುತ್ತೆ. ಸೊ ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ನೋಡ್ತಾರೆ. ನಾವೇನು ಮಾರ್ಕೆಟಿಂಗ್ ಕೂಡ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಕ್ರಿಯೇಟಿವ್ ಆಗಿ ಮಾಡಿದ್ವಿ. ಬಟ್ ಒಂದ್ಸಲಿ ಪ್ರೇಕ್ಷಕರು ಬಂದರೆ ಒಳ್ಳೆ ಸಿನಿಮಾ ಯಾವಾಗಲೂ ಓಡೋದು ವರ್ಡ್ ಆಫ್ ಮೌತ್ ಅನ್ನ. ಆ ಕಾನ್ಫಿಡೆನ್ಸ್ ಇರೋದ್ರಿಂದನೇ ವಿ ಥಾಟ್ ದಟ್ ಓಕೆ ಏಪ್ರಿಲ್ 19 ಇಸ್ ಗುಡ್ ಇನಫ್. ಸಿನಿಮಾ ಚೆನ್ನಾಗಿದ್ರೆ ಆಡಿಯನ್ಸ್ ಬಂದು ನೋಡ್ತಾರೆ. ಸೊ ಸಿನಿಮಾ ಮಾತಾಡಬೇಕು, ನಾನು ಮಾತಾಡೋಕ್ಕಿಂತ ಪ್ರೊಫೆಷನಲ್ ಸಕ್ಸಸ್ ಆ್ಯಂಡ್ ಓಕೆ, ಇನ್ನೊಂದ್ಸಲ ಹೇಳ್ತಾರೆ. ಪ್ರೊಫೆಷನಲ್ ಡಿಸ್ಕ್ರಿಪ್ಷನ್. ಅದೇ ಈ ಶ್ರದ್ಧಾ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಜರ್ನಿ ಇಸ್ ಥ್ರೂ ದಟ್ ಶ್ರದ್ಧಾ ಕ್ಯಾರೆಕ್ಟರ್. ಸೊ ಈ ಥರ ಈ ಒಂದು ಹೊಸ ರಿಸರ್ಚ್ ಮಾಡ್ತಾರೆ. ಸೊ ಒಂದು ಇಂಜೆಕ್ಟಬಲ್ ಆಕ್ಸಿಜನ್ ಯೂಸ್ ಮಾಡಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಒಂದು ಕಾರ್ಡಿಯಾಕ್ ಅರೆಸ್ಟ್ ಪೇಷಂಟ್ನ ಹೇಗೆ ರಿವೈವ್ ಮಾಡ್ಬೋದು ಅನ್ನೋಂಥ ಒಂದು ರಿಸರ್ಚ್ ಮೇಲೆ ಬೇಸ್ ಆಗಿರೋಂಥ ಕತೆ. ಸೊ ಈ ಜರ್ನಿಯಲ್ಲಿ ಅವ್ರಿಗೆ ಬರುವಂಥ ಅಡಚಣೆಗಳು, ಅದು ಮೆಡಿಕಲ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು, ಆಧ್ಯಾತ್ಮಿಕ ಕೆಲವು ಪ್ರಶ್ನೆಗಳಾಗಿರ್ಬೋದು, ಅವರ ಪರ್ಸ್ನಲ್ ರಿಲೇಷನ್ಶಿಪ್ಸ್ ಆಗಿರ್ಬೋದು. ಸೊ ಇದು ಎಂಟೈರ್ ಈ ಸ್ಟೋರಿಯಲ್ಲಿ ಇದೆಲ್ಲನೂ ಟಚ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾರೆ. ಐ ಥಿಂಕ್ ದಟ್ ಇಸ್ ವಾಟ್. ಅದೇ ಸರ್, ಈಗ ಓಟೋ ಅಂದರೆ ಆಮ್ಲಜನಕದ ಚಿಹ್ನೆ. ಸೊ ಈ ಕಥೆಯಲ್ಲಿ ನಾವು ಕೆಲವು ರಿಸರ್ಚ್ ಮಾಡಿ ಸ್ಯಾಮ್ ಪಾರ್ನಿಯಾ ಅಂತ ಒಬ್ಬರು ಅಮೆರಿಕನ್ ಡಾಕ್ಟರ್ ಆ್ಯಂಡ್ ಮೆಡಿಕಲ್ ಸೈಂಟಿಸ್ಟು. ಇದು ಫ್ಯೂಚರ್ ರಿಸರ್ಚು. ಕಾರ್ಡಿಯಾಕ್ ಅರೆಸ್ಟ್ ಆಗಿ ಹಾರ್ಟ್ ಬೀಟ್ ನಿಂತೋಗಿರೋಂಥ ಪೇಷಂಟ್ಸ್ಗೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಕಟ್ಟಾಗಿ ಡೆತ್ ಅನ್ನೋ ಪ್ರೋಸೆಸ್ ಶುರು ಆಗುತ್ತೆ. ಸೊ ಬಾಡಿಲಿ ಆಕ್ಸಿಜನ್ನ ಲಿಕ್ವಿಡ್ ಫಾರ್ಮಲ್ಲಿ ಇಂಜೆಕ್ಟ್ ಮಾಡಿದ್ರೆ ಆ ಬ್ರೈನ್ನ ಪ್ರಿಸರ್ವ್ ಮಾಡಿ ಮತ್ತೆ ಆ ಪೇಷಂಟ್ನ ರಿವೈವ್ ಮಾಡೋಂಥ ಒಂದು ಎಕ್ಸ್ಟ್ರಾ ಸಮಯ ಸಿಗುತ್ತೆ. ಸೊ ಇದು ಅನಿಮಲ್ಸ್ ಮೇಲೆಲ್ಲ ಟ್ರೈ ಮಾಡಿದರೆ ವರ್ಕ್ ಆಗಿದೆ. ದಿಸ್ ಇಸ್ ದ ರಿಸರ್ಚ್ ಆಫ್ ದ ಫ್ಯೂಚರ್. ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿರೋಂಥ ಒಂದು ಇದು ಕತೆ. ದಟ್ ಈಸ್ ದ ಫಸ್ಟ್ ಲೇಯರ್. ರಾಘವ್ ಅವರು ಹೇಳಿದಾಗೆ ನಮಗೆ ಆಕ್ಸಿಜನ್ ಅಂದರೆ ನಮ್ಮ ಸುತ್ತಮುತ್ತಲು ಇರೋಂಥ ಒಂದು ಅಂಶ. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಇನ್ಫ್ಯಾಕ್ಟ್ ಫ್ರೀಯಾಗಿ ಸಿಗ್ತಾ ಇದೆ. ಅದೊಂದೇ ಅನ್ಸುತ್ತೆ ನಮಗೆ ಫ್ರೀಯಾಗಿ ಸಿಗೋದು. ಬಟ್ ಈ ಆಕ್ಸಿಜನ್ ಇಲ್ಲದೆ ನಾವು ಎಷ್ಟೊತ್ತು ಬದುಕಿರ್ಬೋದು? 1 ನಿಮಿಷ, 2 ನಿಮಿಷ. ಯಾರಾದರೂ ಪ್ರಾಣಾಯಾಮ ಮಾಡ್ತಾರ ಮೇ ಬಿ 3 ನಿಮಿಷ ಇರ್ಬೋದು. ಸೊ ಇದೇ ರೀತಿಯಾಗಿ ನಮ್ಮ ಬದುಕಿನ ಪ್ರತಿನಿತ್ಯದಲ್ಲಿ ನಮಗೆ ಸರೌಂಡ್ ಆಗಿರೋ ಆಕ್ಸಿಜನ್ ಇಸ್ ಲವ್ ಅಂತ ಒಂದು ಡೀಪರ್ ಮೀನಿಂಗ್ನ ನಾವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಅಪ್ಪು ಸರ್ ಫಸ್ಟ್ ನನಗೆ ಈಗ ನೆನಪಾಗ್ತಿದೆ, ಒಂದು ಲೈನಲ್ಲಿ ಸಿನಿಮಾ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕೇಳಿದಾಗ ಲವ್ ಇಸ್ ದ ಆಕ್ಸಿಜನ್ ಫಾರ್ ಲೈಫ್ ಅಂತ ಹೇಳಿದ್ದೆ. ಐ ಥಿಂಕ್ ದಟ್ ಹೋಲ್ಡ್ಸ್ ಗುಡ್ ಈವನ್ ಟುಡೇ ಆಫ್ಟರ್. ಸರ್ ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ರು. ಫಸ್ಟ್ ಸ್ಕೆಡ್ಯೂಲು ಅವ್ರಿಗೆ ಸಿನಿಮಾಟೋಗ್ರಫಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅವರೇ ಪರ್ಸ್ನಲ್ ಆಗಿ ಯಾವ ಥರ ಕ್ಯಾಮ್ರಾಸ್ ಯೂಸ್ ಮಾಡಬೇಕು, ಮತ್ತು ಲೊಕೇಶನ್ಸ್ ಎಲ್ಲ ಎಷ್ಟೇ ಕಷ್ಟ ಇದ್ದ ಲೊಕೇಶನ್ಸ್ ಆದ್ರೂ ಹಿ ವಾಸ್ ವೆರಿ ಸಪೋರ್ಟಿವ್. ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಮತ್ತು ನಮಗೆ ಗೊತ್ತಿಲ್ಲದಂಗೆ ಪ್ರವೀಣ್ ಸರ್ ಹೇಳ್ದಂಗೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾಯಿದ್ರು. ಹೊಸ ಡೈರೆಕ್ಟರ್ಸ್ ಅಲ್ವಾ, ಏನು ಸಪೋರ್ಟ್ ಬೇಕಾಗತ್ತೆ ಅನ್ನೋಂಥದ್ದು ದಿನ ಪ್ರತಿನಿತ್ಯ ನೋಡ್ತಾಯಿದ್ರು. ಫುಟೇಜ್ ನೋಡಿ ತುಂಬ ಇಷ್ಟಪಟ್ಟಿದ್ರು. ಸೊ ಫಸ್ಟ್ ಸ್ಕೆಡ್ಯೂಲ್ವರೆಗೂ ಇದ್ದರು. ಮತ್ತು ಅದಾದಮೇಲೆ
ಸೊ ಮತ್ತೆ ಅಶ್ವಿನಿ ಮೇಡಮ್ ಅವರು, ಸತೀಶ್ ಅವರು, ಸ್ವಾಮಿ ಸರ್ ಇವರೆಲ್ಲ ಸೇರಿ ಸಪೋರ್ಟ್ ಮಾಡಿ ನಮಗೆ ಯಾವುದೇ ಲೊಕೇಶನ್ ಕೇಳಲಿ, ಯಾವುದೇ ಆದಂಥ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ ಕೇಳಲಿ ಬಹಳ ಪೇಷಂಟಿಂದ ಪ್ರೋತ್ಸಾಹ ನೀಡಿ ಮುಗಿಸಿರುವಂಥ ಒಂದು ಸಿನಿಮಾ. ಎಲ್ರಿಗೂ ನಮಸ್ಕಾರ. ಇದು 3 ವರ್ಷ ಆಗಿದೆ ಸಿನಿಮಾ ಮಾಡೋಕ್ಕೆ. ಚೂರು ಲೇಟ್ ಆಯಿತು ಕಾರಣ ಬಟ್ ಸಿನಿಮಾ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಹಲವು ಪಾತ್ರಗಳು, ಪ್ರವೀಣ್ ತೇಜ್ ಅವರಿರ್ಬೋದು, ಆಶಿಕಾ, ಸಿನಿಮಾ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರು ಅಲ್ಲ, ವಿತ್ ಎಲಿಮೆಂಟ್ಸ್ ಆಫ್ ಲವ್ ಟ್ರ್ಯಾಗಲ್. ಆಮೇಲೆ ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡಿದೆ. ಒಂದೇ ಒಂದು ಮೇನ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಏನು ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ ಜಸ್ಟ್ ಲವ್ ದಿ ಕ್ಲೈಮ್ಯಾಕ್ಸ್. ಹಾಂ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಹಣ ಫೋನು ಹೌದು. ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2 ಅನೌನ್ಸ್ ಮಾಡೋಣ. ಅಷ್ಟೇ ಇದೆ, ಇದೆಲ್ಲ ಫ್ರೆಶ್. ಹೌದು ಹೌದು ಅಷ್ಟೇ. ಇದೆಲ್ಲ ನಾವು ನಡೆಸ್ಕೊಂಡು ಹೋಗೋ ನಮ್ಮ ಸಂಸ್ಥೆ. ಇಬ್ರು ಯಾಕಂದ್ರೆ ನನಗೆ ಅದು ನನ್ನ ಫೇವ್ರೆಟ್. ಅದು ಮೇಬಿ ಐ ನೀಡ್ ಟು ಚೇಂಜ್. ಕತೆ ಕೇಳ್ತಾ ಇದ್ದೀವಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲದನ್ನು. ಸೊ ಹೋಪ್ಫುಲಿ, ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ ನಾನು. ಯಾವಾಗ ನೋಡ್ಬೇಕಂದ್ರೆ ಟೈಮ್ ಕೂಡ್ ಬರಬೇಕು, ಕತೆ ಎಲ್ಲ ಸೆಟ್ ಆಗಬೇಕು. ತುಂಬ ಖುಷಿ ಆಗ್ತದೆ, ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪ್ರೀತಿ ಜನ ತೋರಿಸಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಹೆಂಗೆ ನಾವು 10-14 ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ಥರ ರೆಸ್ಪಾನ್ಸ್. ಸೊ ಏನು ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನಮ್ಮ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್. ಈ ಥರ ರೆಸ್ಪಾನ್ಸ್ ನೋಡಿ, ನಮ್ಮ ಫ್ಯಾನ್ಸ್ ಯಾವ್ದು ಕೇಳ್ತಾರೆ ಅದು. ಇದೇನಾಯ್ತು ಜಾಕಿ ಎಲ್ಲರನ್ನೂ ರಿಲೀಸ್ ಮಾಡಿ ಅಂತಿದ್ರು. ಸರಿ, ಯಾರು ಮಾಡಿದ್ರು ಅನ್ನೋದಿಗೆ ಎಲ್ಲರನ್ನು ಜಾಕಿನೇ ಮಾಡಿ ಅಂದರು. ನೆಕ್ಸ್ಟ್ ನೋಡಿ ಮೋಸ್ಟ್ಲಿ ಅಪ್ಪು ಇದ್ರು. Final decision is mine. ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್ ಹಾಗೂ ಪ್ಯಾಷನ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನನಗೆ ಎಲ್ಲೋ ಒಂದು ಕಡೆ ಗೊತ್ತಿತ್ತು, ಇದು ಜನ, ನಾನು ಕಾನ್ಫಿಡೆಂಟ್ ಆಗಿದ್ದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಹೊಂಬಾಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್, ಆ ಥರ ಬ್ಯಾನರ್ ಅಂತ ಏನು ಯಾರು ಬೇಡ. ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ, ನಾನು ಇಲ್ಲಿವರೆಗೂ ಯಾರು ಹೇಳಿದ್ದಾರೆ, ಎಲ್ಲರೂ ಯುವ ಬಗ್ಗೆ ಒಂದು ನೆಗೆಟಿವ್ ಇದೆ ಹೇಳಿಲ್ಲ. ಆಸ್ ಇನ್ ಇದ್ರೊಳಗೆ ಬೆಟರ್ ಇರ್ಬೋದು, ಅದ್ರೊಳಗೆ ಬೆಟರ್ ಆಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇದು ಅಂತ ನನಗೆ ಅನ್ಸುತ್ತೆ. ಆ ಒಂದು ಪಾಯಿಂಟ್ ಅನ್ನ ಅಶ್ವಿನಿ ಮೇಡಮ್ ಎಷ್ಟು ಮಟ್ಟಿಗೆ ಪಾಸಿಟಿವ್ ಆಗಿ ಕ್ಯಾರಿ ಮಾಡ್ತೀವಿ
ಒಳ್ಳೆಯ ಕಥೆಗಳು ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ಅಪ್ಪು ಸರ್ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳಿದಂಥ ಎಲ್ಲ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಅಪ್ಪು ಸರ್ ಕೇಳಿದಂಥ ಒಳ್ಳೆಯ ಕಥೆಗಳು ತುಂಬ ಕಥೆ ಕೇಳಿರ್ತಿಲ್ಲ ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದ ಒಳಗೆ ಪ್ರೂವ್ ಮಾಡಿ. ಇನ್ನು ಮುಂದೆ ನಾವೇ ಕೇಳಿದ್ರೆ ಅದು ನಮ್ಮ ಡೆಸಿಷನ್ ಆಗುತ್ತೆ. ರೋಲ್ ಮಾಡಲ್ ಫಾರ್ ಮೆನಿ ಪೀಪಲ್. ರೀಸೆಂಟ್ ಆಗಿ ಇವೆಂಟ್ ಆಯಿತು ಯುವ ಟ್ರೇಡ್ ಇವೆಂಟ್, ಅದರಲ್ಲಿ ಸಂತೋಷ್ ಆನಂದ್ ಅವರು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಬಟ್ ನಾವು ಜನಕ್ಕೆ ಕೇಳೋದಾಗ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರ? ಚಾಯ್ಸ್ ಇಲ್ವಲ್ಲ, ಲೈಫ್ ಗೋಸ್ ಆನ್. ಸೊ ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು ಹೋಗ್ತಾರೆ. ಸರಿ, ಬಂದಿರಂತಹ ಎಲ್ಲ ಮಾಧ್ಯಮದವರಿಗೆ ಹಾಗೂ ಚಿತ್ರರಂಗದ ತಂಡಕ್ಕೆ ನನ್ನ ನಮಸ್ಕಾರ. ಸೊ ನನ್ನ ಹೆಸರು ವಿಮಾನ್ ರಾಧಾಕೃಷ್ಣ. ಸೊ ಇದು ಓಟು ನನ್ನ 2ನೇ ಸಿನಿಮಾ. ಸ್ವಲ್ಪ ನರ್ವಸ್ ಆಗಿದ್ದೀನಿ. ಸೊ ಈ ಸಿನಿಮಾ ಒಂದು ಹಾಡಿದೆ, ಆ್ಯಕ್ಚುಲಿ 2 ಹಾಡಿದೆ. ಸೊ ಬಟ್ ಒಂದು ಅತಿ ಶೀಘ್ರದಲ್ಲೇ ರಿಲೀಸ್ ಆಗ್ತಿದೆ. ಸಂಜಿತ್ ಹೆಗ್ಡೆ ಮತ್ತೆ ಜಯಂತ್ ಕಾಯ್ಕಿಣಿ ಸರ್ ಬರ್ತಿದ್ದಾರೆ ಹಾಡು. ಸೊ ಒಬ್ಬರೇ ಬರ್ತಿರೋದು. ಸೊ ಹಾಗೂ ಸೊ ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ದ ಟ್ರೇಲರ್ ಲೈಕ್ ಸೋ ವೆಲ್. ಸೊ ಭಾಳ ಖುಷಿ ಆಗ್ತಿದೆ. ಸಡನ್ ಆಗಿ ಮೇಲ್ಕೊಟ್ಟಿದ್ದೀನಿ, ಜಸ್ಟ್ ಥಿಂಕಿಂಗ್ ವಾಟ್ ಟು ಸ್ಪೀಕ್. ಸರ್ ಫ್ಲಾಶ್ ಈ ಹೃದಯ ಜಾರಿದೆ. ಒನ್ ಮೋರ್ ಟೇಕ್, ಸಾರಿ. ಈ ಹೃದಯ ಜಾರಿದೆ, ನಿನ್ನ ಕಂಡು ಹಾರಿದೆ, ನಾನೆಂದು ಕಾಣದ ಬಿರುಗಾಳಿ ಬೀಸಿದೆ. ಸೊ ನರ್ವಸ್ ಅಲ್ಲಿ ಸ್ವಲ್ಪ ಶೇಕ್ ಆಗ್ತಿದೆ. ಸೊ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಕತೆ ಹಾಗೂ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಪ್ರವೀಣ್ ಸರ್ ಆಗಲಿ, ಆಶಿಕ್ ಅವರಾಗಲಿ, ರಾಘವ್ ಆಗಲಿ, ಪ್ರಕಾಶ್ ಬೆಳವಡಿ ಆಗಲಿ, ಪುನೀತ್ ಅವರಾಗಲಿ. ಸೊ ಐ ಥಿಂಕ್ ನಮ್ಮ ಡೈರೆಕ್ಟರ್ಸ್ ವಾಸ್ ಕೈಂಡ್ ಎನಫ್ ಟು ಗಿವ್ ದ ಫ್ರೀಡಮ್ ಟು ಮೇಕ್ ಮ್ಯೂಸಿಕ್. ಐ ಥಿಂಕ್ ದಟ್ ವಾಸ್ ದ ಮೇನ್ ಥಿಂಗ್ ಫಾರ್ ಎನಿ ಮ್ಯೂಸಿಷಿಯನ್. ಕ್ರಿಯೇಟಿವ್ ಫೀಲ್ಡಲ್ಲಿರೋರಿಗೆ ಸ್ವತಂತ್ರ ತುಂಬ ಬೇಕಾಗುತ್ತೆ. ಸೊ ನಾನು ಮೊದಲನೇದಾಗಿ ಹೇಳಕ್ಕೆ ಬಂದಿರೋ ವಿಚಾರ ಇವಾಗ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮ್ಯಾಮ್ ಫಾರ್ ದಿಸ್ ಆಪರ್ಚುನಿಟಿ, ಆ್ಯಂಡ್ ಥ್ಯಾಂಕ್ ಯು ಟು ಮೈ ಡೈರೆಕ್ಟರ್ಸ್.